हेलो, गुड इवनिंग और जय हिंद सभी के लिए। ओके, नमस्कार गणो। सो माय नेम इज विनय एंड टुडे वी विल बी सॉल्विंग द नेक्स्ट पार्ट ऑफ एवरेज. ओके, ऑलरेडी द लेसन आई हैव अपलोडेड सम ऑफ द पार्ट इन द प्रीवियस सेशನ್ಸ್ ಮತ್ತು ಇದೇ ಸೆಷನ್ದಲ್ಲಿ ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಈ ಪಾಠದಲ್ಲಿ ನಾವು ನೋಡೋಣ. ओके, सो दिस सेशन विल बी इन कन्नड़ा लैंग्वेज. मराठी स्टूडेंट्स एंड हिंदी स्टूडेंट्स के लिए अलग से मैं हिंदी वीडियो भी बनाता हूँ. ऑफलाइन क्लासेस भी हमारी रहती है, हिंदी, मराठी एंड कन्नड़ा मीडियम, सेपरेट बैचेस. यू कैन ज्वाइन इट. ओके, सो स्टार्टिंग विथ दिस फर्स्ट क्वेश्चन. ಇದು ಫಸ್ಟ್ ಕ್ವೆಶ್ಚನ್ ಏನೈತಿ ನೋಡ್ರಿ. एवरेज वेट ऑफ ट्रक एंड 4 cars is 48 kg. ಇದು ಎಲ್ಲ ಕ್ವೆಶ್ಚನ್ SSC GD previous year paper in the I have taken. Average weight of truck and the 4 car is 48 kg. If the weight of the truck is taken out, okay, suppose ನೀವು ಅಲ್ಲಿಂದ ಟ್ರಕ್ ಹೊರಗಡೆ ಮಾಡ್ತೀರಿ, it is reduced by 1 kg. What is the weight of the truck? ಕನ್ನಡ ಸ್ಟೂಡೆಂಟ್ಸ್ ಏನು ಮಾಡ್ರಿ, ಬೇಕಾದ ನೀವು ಕನ್ನಡ ಕ್ವೆಶ್ಚನ್ಸ್ ಓದ್ರಿ. Okay, let's start solving the question here. So question is this. So I'll just change the color. Yes. Average weight of a truck and the 4 car. ನೋಡ್ರಿ, ಟ್ರಕ್ ಆ್ಯಂಡ್ 4 ಕಾರ್ ಟೋಟಲ್ ಎಷ್ಟು ಇದು ಎಲಿಮೆಂಟ್ಸ್ ಆಗಿದೆ? 1 ಟ್ರಕ್ ಮತ್ತು 4 ಕಾರ್ಸ್. ಟೋಟಲ್ 1 + 4 ಅಂದರೆ ಟೋಟಲ್ ಎಷ್ಟಾಗಿದೆ? ಟೋಟಲ್ 5 ಕ್ವಾಂಟಿಟೀಸ್. ಎವರೇಜ್ದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋಸಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಹ್ಯಾವ್ ಟು ರಿಮೆಂಬರ್ 2 ಫಾರ್ಮುಲಾಸ್. 1 ಅಂದರೆ ಎವರೇಜ್ ಫಾರ್ಮುಲಾ, ಎವರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್. ಓಕೆ, ಮತ್ತು ನೆಕ್ಸ್ಟ್ ಸಮ್ ಹೇಳ್ರಿ, ಬೇಕಾದ್ರೆ ಟೋಟಲ್ ಹೇಳ್ರಿ, ಏನು ಇಬ್ಬರು ಸೇಮ್, ಟೋಟಲ್ ಡಿವೈಡೆಡ್ ಬೈ ನಂಬರ್. ಮತ್ತು ಇದೇ ಫಾರ್ಮುಲಾಗೆ ಸಪೋಸ್ ನಮಗೆ ಟೋಟಲ್ ಬೇಕು ಅಂದರೆ ಏನು ಮಾಡ್ತೀರಿ ನೀವು? ಎವರೇಜ್ ಇಂಟು ನಂಬರ್ ಮಾಡ್ತೀರಿ. ಓಕೆ, ಸಪೋಸ್ ಇದು ಎವರೇಜ್ ಮಲ್ಟಿಪ್ಲೈಡ್ ಬೈ ನಂಬರ್ ಮಾಡಿದ ಮೇಲೆ, ಎವರೇಜ್ ಇಂಟು ನಂಬರ್ಸ್ ಮಾಡಿದ ಮೇಲೆ ಎಷ್ಟು ಏನು ಸಿಗುತ್ತದೆ ನಮಗೆ? ಟೋಟಲ್ ಸಿಗುತ್ತದೆ, ಟೋಟಲ್. ಓಕೆ, ನೋಡ್ರಿ, 1 + 4 ಟೋಟಲ್ ಎಷ್ಟು ಕ್ವಾಂಟಿಟೀಸ್? 5 ಕ್ವಾಂಟಿಟೀಸ್. ಸೊ ನಂಬರ್ ಎಷ್ಟೈತೆ ನಮ್ಮ ಕಡೆ? 5. ಓಕೆ, ಟ್ರಕ್ ಮತ್ತು 4 ಕಾರ್ಸ್ ಎಷ್ಟಾಗಿದೆ? ಟೋಟಲ್ 5. ಮತ್ತು ಎಷ್ಟು ಎವರೇಜ್ ಎಷ್ಟು? 48. ಸೊ ವಿ ವಿಲ್ ರೈಟ್ ಎವರೇಜ್ 48. 48 ಇಂಟು 5. ಸೊ ಟೋಟಲ್ ಎಷ್ಟಾಗಿದೆ ವೇಟ್? 48 ಮಲ್ಟಿಪ್ಲೈಡ್ ಬೈ 5 ಮಾಡಿರಿ, 240 240 kg. ಇದೇ ಟೋಟಲ್ ಆಗಿದೆ. ಎಲ್ಲರಿಗೆ ಯಾರ್ದಾಗಿದೆ? ಡನ್. ಇಫ್ ದ ವೇಟ್ ಆಫ್ ದ ಟ್ರಕ್ ಇಸ್ ಟೇಕನ್ ಔಟ್, ಓಕೆ, ಇಲ್ಲಿಂದ ಟ್ರಕ್ ಏನು ಮಾಡೋಣ? ಮೈನಸ್ ಮಾಡೋಣ. ಸೊ ನಂಬರ್ ಎಷ್ಟಾಗುತ್ತೆ ಅಂದರೆ -1 ಆಗುತ್ತದೆ. ಸೊ ಎಷ್ಟಾಗುತ್ತೆ ಇದು? 4. ಇಫ್ ದ ವೇಟ್ ಆಫ್ ದ ಟ್ರಕ್ ಇಸ್ ಟೇಕನ್ ಔಟ್, ಇಟ್ ಈಸ್ ರೆಡ್ಯೂಸ್ಡ್ ಬೈ 1 kg. ಏನು? ಎವರೇಜ್ ಇಸ್ ರೆಡ್ಯೂಸ್ಡ್ ಬೈ 1 kg. ಇದು ಸರಾಸರಿ ಏನಾಗುತ್ತದೆ? 1 kg ಕಡಿಮೆ ಆಗುತ್ತದೆ. ಸೊ ಇದೇ -1 ಮಾಡಿರಿ. 48 - 1 ಅಂದರೆ ಎಷ್ಟು? 47. ಡನ್. ಓಕೆ, ಸೊ ಜಸ್ಟ್ ಮಲ್ಟಿಪ್लाई ಮಾಡಿರಿ. ಇದು 47 इंटू 4 ಅಂದರೆ न्यू टोटल ನಿಮಗೆ ಸಿಗುತ್ತದೆ. आपको क्या मिलेगा यहाँ पे? नया टोटल मिल जाएगा. 4 × 7 ಎಷ್ಟು? 28. ओके, नेक्स्ट टू कैरी 4 × 4 = 16 + 2 16 + 2 188. ಸೊ ನ್ಯೂ ಟೋಟಲ್ ಎಷ್ಟಾಗಿದೆ? 188 kg. ಸ್ಟಾರ್ಟಿಂಗ್ದಲ್ಲಿ ನೋಡಿರಿ ಅಲ್ಲೇ 240 ಆಗಿದೆ, ಬಟ್ ಈಗ ನೋಡ್ರಿ ಇಲ್ಲೇ ಎಷ್ಟಾಗಿದೆ? 188. ಜಸ್ಟ್ ಇದೆ ಮತ್ತು ಇದೆ ಮೈನಸ್ ಮಾಡಿರಿ, ನಿಮಗೆ ಟ್ರಕ್ ವೇಟ್ ಸಿಗುತ್ತದೆ. 0 ಇಂದ 8 ಮೈನಸ್ 0 - 8, ಐ ಮೀನ್ 10 - 8 2. ಓಕೆ, 14 - 9 14 - 9 ಅಂದರೆ 5. ಆಮೇಲೆ 52 kg is nothing but weight of the truck. Option number D, that's the easiest answer. Yes, you can get it. So I hope each and everyone understood it. Okay, ee reeti new answers you can find it very easily. This question was asked in 13 January 2023 shift. Okay, moving ahead to the next. So next question here, question number 2. ಸೊ ಎಲ್ಲರೂ ಏನು ಮಾಡಿರಿ, ಬೇಕಾದ ವಿಡಿಯೋ ಸ್ವಲ್ಪ ಪಾಸ್ ಮಾಡಿರಿ ಆ್ಯಂಡ್ ಟ್ರೈ ಇಟ್ ಯುವರ್ ಸೆಲ್ಫ್. ಓಕೆ, ಟ್ರೈ ಯುವರ್ ಸೆಲ್ಫ್. ನೋಡಿರಿ ಎಷ್ಟು ಆನ್ಸರ್ ಬರುತ್ತದೆ ಇಲ್ಲಿ. ಆಪ್ಷನ್ಸ್ ಆರ್ ದೇರ್ ABCD ಆ್ಯಂಡ್ ದೆನ್ ಯು ಅಗೇನ್ ಸ್ಟಾರ್ಟೆಡ್ ಆ್ಯಂಡ್ ಚೆಕ್ ದ ಸೊಲ್ಯೂಷನ್. ಲೆಟ್ಸ್ ಸಿ. Average age of the class in a class of 45 student is 18 years. So average ಎಷ್ಟು? 18 year. Okay, so I will write it again. I'll just minimize it. Okay, fine, done here. So in this question 45 students ಅಂದರೆ ನಂಬರ್ ಎಷ್ಟು? ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 45. ಆಮೇಲೆ ಎವರೇಜ್ ಎಷ್ಟು? 18 years. ಸೊ ನಂಬರ್ ಮಲ್ಟಿಪ್ಲೈಡ್ ಬೈ ಎವರೇಜ್, ಬೇಕಾದ ಎವರೇಜ್ ಇಂಟು ನಂಬರ್ ಮಾಡಿರಿ, ನಂಬರ್ ಇಂಟು ಎವರೇಜ್, ಎವರೇಜ್ ಇಂಟು ನಂಬರ್, ಏನೂ ಪ್ರಾಬ್ಲಮ್ ಇಲ್ಲ. ಎವರೇಜ್ ಎಷ್ಟು? 18 year. 45ಗೆ 18 ಅಂತ ಇಂಟು ಮಾಡಿರಿ, ಎಷ್ಟು ಬರುತ್ತದೆ? ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಟೋಟಲ್. ಓಕೆ, ಲೆಟ್ಸ್ ಮಲ್ಟಿಪ್ಲೈ.
18 5s are 90, 9 carry, 18 4s are 72 plus 9 that is 81, 810 ಇದು ಟೋಟಲ್ ಇಯರ್ಸ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಏನಾಗಿದೆ ನೆಕ್ಸ್ಟ್ ನೋಡ್ರಿ, ಆವರೇಜ್ ಏಜ್ ಆಫ್ 35 ಸ್ಟೂಡೆಂಟ್ ಇಸ್ 15. ಓಕೆ, ಇದು 45 ಸ್ಟೂಡೆಂಟ್ಸ್ ಟೋಟಲ್ ಎಷ್ಟಾಗಿದೆ 810. ಮತ್ತು ನೆಕ್ಸ್ಟ್ ಏನು ಕೊಟ್ಟಾರೆ ಇಲ್ಲಿ 35 ಸ್ಟೂಡೆಂಟ್ಸ್ ಅವರೇಜ್ 15, 35 ಸ್ಟೂಡೆಂಟ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು 35, ಅವ್ರ ಎವರೇಜ್ ಎಷ್ಟು 15. ಸೊ 35ಗೆ 15ರಿಂದ ಏನು ಮಾಡಿರಿ ಮಲ್ಟಿಪ್ಲೈ ಮಾಡಿರಿ. 15 5s are 75, 15 into 5 75, 7 carry, 15 3s are 45, 45 plus 7, 15 3s are 45 plus 7 that is 52, 525. Next, what is the average age of remaining 10 students? So ಇದು 45 students, ಇದು 35 students, ಇಲ್ಲಿಂದ ಇದು ಮೈನಸ್ ಮಾಡೋಣ. So what will be getting total of 10 students. So let's subtract it. 10 minus 5 ಅಂದರೆ 5 ಕ್ಯಾರಿ ಹಾಕ್ರಿ. 11 minus 3 ಅಂದರೆ ಎಷ್ಟು 8, 11 ಅಂದರೆ 1 ಕ್ಯಾರಿ ಹಾಕ್ರಿ. 8 minus 6 ಅಂದರೆ ಎಷ್ಟು 8 minus 6 ಅಂದರೆ 2, 285. ಇದು ಏನು ನೋಡ್ರಿ, 45 ಸ್ಟೂಡೆಂಟ್ಸ್, ಇಲ್ಲಿ 35 ಸ್ಟೂಡೆಂಟ್ಸ್, ಇಲ್ಲಿಂದ 45ರಿಂದ 35 ಸಬ್ಟ್ರಾಕ್ಟ್ ಮಾಡಿದ ಮೇಲೆ 10 ಸ್ಟೂಡೆಂಟ್ಸ್ ಇದು ಟೋಟಲ್ ವೇಟ್ ನಿಮಗೂ ಸಿಗುತ್ತದೆ. ಇದು ಏನು ಟೋಟಲ್ ಆಫ್ 10 ಸ್ಟೂಡೆಂಟ್ಸ್, ಟೋಟಲ್ ಆಫ್ 10 ಸ್ಟೂಡೆಂಟ್ಸ್, 10 ವಿದ್ಯಾರ್ಥಿಯ ಟೋಟಲ್ ಎಷ್ಟು 285. ಬಟ್ ನಮಗೆ ಇದು ಬೇಡ, ನಮಗೆ ಟೋಟಲ್ ಬೇಡ. ಯಾಕಂದರೆ ಕ್ವೆಶನ್ ಏನೈತೆ ನೋಡ್ರಿ, ವಾಟ್ ಈಸ್ ದ ಆವರೇಜ್ ಏಜ್ ಆಫ್ ದ ರಿಮೈನಿಂಗ್ 10 ಸ್ಟೂಡೆಂಟ್ಸ್, ಆವರೇಜ್ ಬೇಕು ನಮಗೆ. ಸೊ ಅದಕ್ಕಾಗಿ ನಿಮಗೆ ಏನು ಗೊತ್ತಿರಬೇಕು ನೆಕ್ಸ್ಟ್, ಆವರೇಜ್ ಫಾರ್ಮುಲಾ, ಆವರೇಜ್ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಟೋಟಲ್ ಡಿವೈಡೆಡ್ ಬೈ ನಂಬರ್, ಟೋಟಲ್ ಅಪಾನ್ ನಂಬರ್. ಟೋಟಲ್ ಎಷ್ಟು ಬಂದಿದೆ ಇಲ್ಲಿ 285, 285 ಡಿವೈಡೆಡ್ ಬೈ ನಂಬರ್ ಎಷ್ಟು 10 ಸ್ಟೂಡೆಂಟ್ಸ್ ಅಂದರೆ 10 ಡಿವೈಡೆಡ್ ಬೈ 10 ಮಾಡಿರಿ. 285ಗೆ 10ರಿಂದ ಭಾಗ ಮಾಡಿರಿ, ಎಷ್ಟು ಸಿಗುತ್ತದೆ 28.5 ಕೆ ಜಿ ಇಲ್ಲ, ಇದು ಇಯರ್ಸ್, 28.5 ಇಯರ್ಸ್. ಆಪ್ಷನ್ ನಂಬರ್ ಎ, that's the answer for the question. I hope everyone understood. Question was asked in SSC GD 2021 examination. Okay, you can again watch it. Suppose ನಿಮಗೂ ಇದು ಅರ್ಥ ಆಗಿಲ್ಲ, ಮತ್ತೊಂದು ಸಲ ಏನು ಮಾಡಿರಿ, just go back again watch this solution. Okay, these are very important questions which I have taken from the previous year papers. Okay, and if you are enjoying the video, okay, ನೀವು ಏನು ಮಾಡಿರಿ ಎಲ್ಲರೂ ಜಸ್ಟ್ ಲೈಕ್ ಕೊಡ್ರಿ. ಆ್ಯಂಡ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ದ ಚಾನಲ್ ಯು ಕ್ಯಾನ್ ಜಸ್ಟ್ ಸಬ್ಸ್ಕ್ರೈಬ್ ಇಟ್. ಯಾಕಂದರೆ ಇನ್ ಅಪ್ಕಮಿಂಗ್ ಡೇಸ್ ಐ ವಿಲ್ ಬಿ ಅಪ್ಲೋಡಿಂಗ್ ಆಲ್ ದ ಲೆಸನ್ಸ್, ಆಲ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್ ಆಫ್ ಆಲ್ ದ ಲೆಸನ್ಸ್, ಎವರೇಜ್, ಟೈಮ್ ಆ್ಯಂಡ್ ವರ್ಕ್, ಪೈಪ್ಸ್ ಆ್ಯಂಡ್ ಸಿಸ್ಟಮ್, ಓಕೆ, ರೇಷಿಯೋ, ಪ್ರೊಪೋರ್ಷನ್, ಈಚ್ ಆ್ಯಂಡ್ ಎವ್ರಿಥಿಂಗ್. First read the question. Ratio of the weight of Ram, Shyam, Mohan 7:8:5. Average weight of Ram, Shyam, Mohan is, average weight is 80 kg. What is the average weight of Ram and Shyam? Question was asked in 16 January 2023, shift number 4. ಇದು ಎಕ್ಸಾಮ್ದಲ್ಲಿ ಇಲ್ಲೇ ಕೇಳಿದ ಕ್ವೆಶನ್. ಸೊ ಏನು ಮಾಡಬೇಕು ನೋಡ್ರಿ, ಇಲ್ಲೇ ಇದು ರೇಷಿಯೋ ಕಾನ್ಸೆಪ್ಟ್ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಓಕೆ, ಐ ಹೋಪ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಡನ್ ರೇಷಿಯೋ ಕಾನ್ಸೆಪ್ಟ್. ಮೂವಿಂಗ್ ಅಹೆಡ್ ಟು ದಿಸ್ ಕ್ವೆಶನ್, I'll just minimize this screen. Chalo, let's start it. Ratio of weight of Ram, Shyam and Mohan. Okay, this is ratio of weight. ಆಮೇಲೆ ಫಸ್ಟ್ ನೋಡ್ರಿ, ಇಲ್ಲಿಂದ ನೋಡ್ರಿ, average weight of Ram, Shyam, Mohan is 80 kg. ಈಗ ಜಸ್ಟ್ ಹೇಳಿ ನಿಮಗೆ ಏನು ಕೊಡ್ತಾರೆ, ಫಸ್ಟ್ ಆಫ್ ಆಲ್ ಆವ್ರೇಜ್ ಕೊಡ್ತಾರೆ. ಆವ್ರೇಜ್ ಇದು 3 ಪರ್ಸನ್ಸ್ನ ಆವ್ರೇಜ್ ಎಷ್ಟು 80 kg. ಯಾವುದೇ ಕ್ವಶನ್ದಲ್ಲಿ ನಿಮಗೂ ಎವರೇಜ್ ಕೊಟ್ಟಿದ್ದೆ ಅಂದರೆ ಏನು ಮಾಡಿರಿ, ಎವರೇಜ್ಗೆ ನಂಬರ್ಸ್ನಿಂದ ಮಲ್ಟಿಪ್ಲೈ ಮಾಡಿರಿ. ನಂಬರ್ಸ್ ಅಂದರೆ ಎಷ್ಟು ಪರ್ಸನ್ಸ್ ಅವರು, ಎಷ್ಟು ಪರ್ಸನ್ಸ್ ಅವರು 1 2 3. ಸೊ ಯಾವಾಗೂ ಕ್ವಶನ್ಸಲ್ಲಿ ಎವರೇಜ್ ನೋಡ್ತೀರಿ ನೀವು, ಸರಾಸರಿ ಕೊಟ್ಟಿದ್ದೆ ಅಂದರೆ ಆ ಸರಾಸರಿಗೆ ನಂಬರಿಂದ ಏನು ಮಾಡಿರಿ ಮಲ್ಟಿಪ್ಲೈ ಮಾಡಿರಿ. ನಂಬರ್ ಎಷ್ಟು 3 ಪರ್ಸನ್ಸ್ ಅಂದರೆ 3 ನಂಬರ್. 80 into 3, 80 into 3 is 240. ಓಕೆ, 80 into 3 is 240. ಇದು ಏನಾಗಿದೆ ಟೋಟಲ್ ಆಗಿದೆ 240 kg. ಇದು 240 kgಗೆ ಏನು ಮಾಡಬೇಕು, ಇದು 3 ಪರ್ಸನ್ಸ್ದಲ್ಲೇ ಡಿವೈಡ್ ಮಾಡಬೇಕು. ಇದು 240 kgಗೆ ಏನು ಮಾಡಬೇಕು, 240 kgಗೆ 3 ಪರ್ಸನ್ಸ್ದಲ್ಲಿ ಡಿವೈಡ್ ಮಾಡಬೇಕು. 7:8:5. ಬಟ್ ನೀವು ಸಿಂಪ್ಲಿಫೈ ಮಾಡಬೇಕು ಬಹುದು. Or else if you want to do the question fast, read the question. What is the question here? They are not asking a single person. Okay, question is what is the average weight of Ram and Shyam? Ram ಮತ್ತು Shyam ನಾವು ಇಬ್ಬರು ಬೇಕು ನಮಗೆ. ಏನು ಮಾಡ್ರಿ ನೋಡ್ರಿ, ಫಸ್ಟ್ ಆಫ್ ಆಲ್ ಯೂನಿಟ್ರಿ ಮೆಥಡ್. 7 + 8 + 5
ಓಕೆ, ಐ ರೈಟ್ ದಿಸ್ ನೇಮ್ಸ್. ರಾಮ್, ದಿಸ್ ಇಸ್ ಶ್ಯಾಮ್ ಆ್ಯಂಡ್ ದಿಸ್ ಇಸ್ ಮೋಹನ್. ಸೊ ನಮಗೆ ಬೇಕು ರಾಮ್ ಆ್ಯಂಡ್ ಶ್ಯಾಮ್ ಅಷ್ಟೇ ಬೇಕು ನಮಗೆ. ರಾಮ್ ಮತ್ತು ಶ್ಯಾಮ್ 7 + 8 ಆಗಿದೆ. ಫಸ್ಟ್ ಆಫ್ ಆಲ್ ಇದು ಏನು ಟೋಟಲ್, ಇದು ಟೋಟಲ್ 3 ಪರ್ಸನ್ಸ್. ಇಲ್ಲಿ ಎಷ್ಟಾಗಿದೆ 7 + 8 15, 15 + 5 ಟೋಟಲ್ ಎಷ್ಟಾಗಿದೆ 15 + 5 ಟೋಟಲ್ 20 ಆಗಿದೆ. 7 8 15 15 5 ಟೋಟಲ್ 20 ಆಗಿದೆ. ಬಟ್ 20 ರೇಷೋ ಅನುಪಾತ ಟೋಟಲ್ ಎಷ್ಟಾಗಿದೆ 20. ಬಟ್ ಇಲ್ಲೇ ಎಷ್ಟೈತೆ ಟೋಟಲ್ 240. 20ಗೆ ಇದು 20 ರೇಷೋಗೆ 240 ಜೊತೆ ಮ್ಯಾಚ್ ಮಾಡಿರಿ. ಓಕೆ, ಸೊ ಲೆಟ್ಸ್ ಮ್ಯಾಚ್ ಇಟ್. 20 ಅಂದರೆ 20 ಅನುಪಾತ ರೇಷೋ ಅಂದರೆ 240 kg. 20 ಅಂದರೆ 240 kg. ನಮಗೆ ಏನು ಬೇಕು, ನಮಗೆ ಬೇಕು ರಾಮ್ ಮತ್ತು ಶ್ಯಾಮ್. ರಾಮ್ ಎಷ್ಟೈತೆ, ರಾಮ್ ಈಸ್ 7 ಆ್ಯಂಡ್ ಶ್ಯಾಮ್ ಈಸ್ 8. ರಾಮ ಮತ್ತು ಶ್ಯಾಮ್, ರಾಮ್ ಪ್ಲಸ್ ಶ್ಯಾಮ್ 7 + 8 ಅಂದರೆ 15. 15 ಅಂದರೆ ಎಷ್ಟು? ಸೊ ಯೂನಿಟ್ರಿ ಮೆಥಡ್. ಪ್ರೀವಿಯಸ್ ವಿಡಿಯೋಸ್ ಐ ಹ್ಯಾವ್ ಡಿಸ್ಕಸ್ ದಿಸ್ ಯೂನಿಟ್ರಿ ಮೆಥಡ್. ಓಕೆ, ಹೆಂಗೆ ಮಾಡಬೇಕು, ಡೈರೆಕ್ಟ್ ಮಾಡ್ತೀರಿ ಅಂದರೆ ಹೀಗೆ ಭಾಗ ಮಾಡಿರಿ. 0 ಮತ್ತು 0 ಕ್ಯಾನ್ಸಲ್, ಆಮೇಲೆ 2ರಿಂದ ಇದು ಕ್ಯಾನ್ಸಲ್ ಮಾಡಿರಿ. 2 1 2, 2 12 24. 15ಗೆ 12ರಿಂದ ಏನು ಮಾಡಿರಿ ಇಂಟು ಮಾಡಿರಿ. 15 × 12 ಎಷ್ಟು ಬರುತ್ತದೆ 180 kg. ಸಪೋಸ್ ಇದು ಅರ್ಥ ಆಗಲಿಲ್ಲ ನಿಮಗೆ, ಸರ್ ಏನು ಅರ್ಥ ಆಗಲಿಲ್ಲ, ಏನು ಮಾಡಿರಿ ಯೂನಿಟ್ರಿ ಮೆಥಡ್. 20 ಅಂದರೆ 240, 15 ಅಂದರೆ ಎಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇಲ್ಲಿಂದ ಇಲ್ಲಿ ನೋಡಿರಿ, ಇಲ್ಲಿ 15. ಓಕೆ, 15 × 240 ಡಿವೈಡೆಡ್ ಬೈ 20 ಮಾಡಿರಿ. ಆಮೇಲೆ 0 ಮತ್ತು 0 ಭಾಗ ಮಾಡಿರಿ, ಕ್ಯಾನ್ಸಲ್. 2 1 2 1 2 2 4. 15 × 12 ಮಾಡಿರಿ. ನೆಕ್ಸ್ಟ್ 15 × 12 is 180. So 180 kg is nothing but total of Ram and Shyam. But question, is it total of Ram and Shyam? What is the total of Ram and Shyam? Illa. Question is, what is the average weight of Ram and Shyam? Average ಬೇಕು ನಮಗೆ, ಟೋಟಲ್ ಬೇಡ. ಸೊ average ಫಾರ್ಮುಲಾ ಏನು, average ಅಂದರೆ ಟೋಟಲ್ ಡಿವೈಡೆಡ್ ಬೈ ನಂಬರ್. ಸೊ ಇದು ಏನು ಟೋಟಲ್ ಎಷ್ಟು ಬಂದಿದೆ 180 kg. ಓಕೆ, ಸೊ ಟೋಟಲ್ average ಅಂದರೆ ಟೋಟಲ್ ಡಿವೈಡೆಡ್ ಬೈ ನಂಬರ್. ಎಕ್ಸಾಮ್ದಲ್ಲಿ ಇದೆಲ್ಲ ಫಾರ್ಮುಲಾಸ್ ಬರಿಬೇಡ, ಮೈಂಡ್ದಲ್ಲಿ ಬೇಕು. 180 ಟೋಟಲ್ ಇಲ್ಲೇ ಮಾಡಬೇಕು ನೀವು. 180 ಡಿವೈಡೆಡ್ ಬೈ ಎಷ್ಟು ಪರ್ಸನ್ಸ್ 2% ಡಿವೈಡೆಡ್ ಬೈ 2 ಅಂದರೆ 90 ಓವರ್. ಇದು ಜಸ್ಟ್ ಎಕ್ಸ್ಪ್ಲನೇಷನ್ ಸಲುವಾಗಿ ನಾನು ಇಲ್ಲಿ ಮತ್ತೆ ಬರ್ತೀನಿ. ಇಲ್ಲಿ 180 ಎಸ್ ಡಿವೈಡೆಡ್ ಬೈ 2% ಡಿವೈಡ್ ಬೈ 2, 180 ಅರ್ಧ ಮಾಡಿರಿ ಎಷ್ಟು ಬರ್ತದೆ 90. ಸೊ 90 kg is option number B. That's the answer for this question. I hope everyone is understanding this. Okay, and if you have any doubts, any question, you can just comment in the chat box. Moving ahead to the next question. So this is the next question which is asked. Average weight of 7 natural number, very easy question, is 70. 6 of the number are 32, 69, 72, 65, 79, 40. What is the 7th number? Take this as a homework. Okay, so just everyone, you have to write in the comment box natural numbers ಅದರಲ್ಲಿ ಆನ್ಸರ್ ಎಷ್ಟು. ಓಕೆ, ಸೊ ಜಸ್ಟ್ ರೈಟ್ ದಿಸ್ ಆನ್ಸರ್ ಇನ್ ಯುವರ್ ಕಮೆಂಟ್ ಬಾಕ್ಸ್. ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿರಿ. ಓಕೆ, ಒನ್ ಹಿಂಟ್ ಐ ವಿಲ್ ಗಿವ್ ಯು. 7 ನಂಬರ್ಸ್, ನಂಬರ್ ಎಷ್ಟಾಗಿದೆ 7, ಎವರೇಜ್ ಎಷ್ಟು, ಎವರೇಜ್ 70. ನಂಬರ್ ಮತ್ತು ಎವರೇಜ್ಗೆ ಏನು ಮಾಡ್ತೀರಿ ನೀವು ಮಲ್ಟಿಪ್ಲೈ. 7 ಮಲ್ಟಿಪ್ಲೈಡ್ ಬೈ 70 ಅಂದರೆ ಎಷ್ಟಾಗುತ್ತದೆ 490 ಟೋಟಲ್. ಬಟ್ ಇಲ್ಲೇ ಎಷ್ಟೈತೆ ಅದು ನೋಡ್ರಿ. ಆಮೇಲೆ 7th ನಂಬರ್ ಎಷ್ಟಿರಬೇಕು ಅದು ಫೈಂಡ್ ಮಾಡಿರಿ ಆ್ಯಂಡ್ ಕಮೆಂಟ್ ಫ್ರಮ್ ದಿಸ್ ಆಪ್ಷನ್ ಯಾವ ಆನ್ಸರ್ ಯು ಹ್ಯಾವ್ ಗಾಟ್ ಇಟ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶನ್ ಹಿಯರ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದಿಸ್? ಆವರೇಜ್ ಮಾರ್ಕ್ ಆಫ್ 8 ಸ್ಟೂಡೆಂಟ್ ಇಸ್ 7. ಇದು ಸೇಮ್ ಎಲ್ಲ ಕಾನ್ಸೆಪ್ಟ್ ನೋಡ್ರಿ. 8 ಸ್ಟೂಡೆಂಟ್ಸ್, ನಂಬರ್ ಎಷ್ಟು 8, ಆವರೇಜ್ ಎಷ್ಟು 7. ಓಕೆ, ಸೊ ಏನು ಮಾಡೋಣ ಫಸ್ಟ್ ಆಫ್ ಆಲ್ ಆವರೇಜ್ ಮಾರ್ಕ್ ಆಫ್ 8 ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು, ನಂಬರ್ ಆಫ್ ಸ್ಟೂಡೆಂಟ್ 8. ಸೊ 8 ಸ್ಟೂಡೆಂಟ್ಸ್ ಏನು ಮಾಡಬೇಕು ಆವರೇಜ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಆವರೇಜ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಆವರೇಜ್ ಎಷ್ಟು 8 ಸ್ಟೂಡೆಂಟ್ಸ್ದ ಆವರೇಜ್ 8 ಸ್ಟೂಡೆಂಟ್ ಆವರೇಜ್ ಎಷ್ಟು, ಆವರೇಜ್ 7. ಓಕೆ, ಸರಾಸರಿ ಬೇಕಾದ ಕನ್ನಡದಲ್ಲಿ ನೋಡ್ರಿ. 8 × 7, 8 7s are 56. ಇದು ಏನಾಗಿದೆ, ಇದು ಟೋಟಲ್ ಮಾರ್ಕ್ಸ್ ಆಫ್ ಆಲ್ ದ ಸ್ಟೂಡೆಂಟ್ ಆಗಿದೆ ಇಲ್ಲಿ. ಡನ್. But it was found that mark of a student were taken as 10 instead of 6. ಬೇಕಾದ್ರೆ ಇಲ್ಲಿ ಕನ್ನಡದಲ್ಲಿ ನೋಡ್ರಿ, ವಿದ್ಯಾರ್ಥಿಯ ಅಂಕಗಳನ್ನು 6ರ ಬದಲು 10 ಎಂದು ಓಕೆ ದೇ ಹ್ಯಾವ್ ಟೇಕನ್. ಸೊ ಏನು ಮಾಡಬೇಕು ಇದರಲ್ಲಿ, ಟೇಕನ್ ಆಸ್ 10 ಇದು ತಪ್ಪಾಗಿದೆ, ಇದು ಏನು ರಾಂಗ್ ಆಗಿದೆ. ಇದು
ಓಕೆ ರಾಂಗ್ ಮಾರ್ಕ್ ಎಂಟರ್ಡ್ ಆಗಿದೆ ಎಷ್ಟು 10 ಬೈ ಮಿಸ್ಟೇಕ್ ಎಲ್ಲ ಅಲ್ಲಿ ಫೈಲ್ದಲ್ಲಿ ಎಷ್ಟು ಮಾರ್ಕ್ ಎಂಟರ್ ಆಗಿದೆ ತಪ್ಪು 10 ಮಾರ್ಕ್ಸ್ ತಪ್ಪಾಗಿದೆ ಆ್ಯಕ್ಚುಯಲ್ ಮಾರ್ಕ್ ಎಷ್ಟು were taken as 10 instead of 6 ಅಂದರೆ ಇದು ಕರೆಕ್ಟ್ ಇದು ತಪ್ಪಾಗಿದೆ ಇದು ಸೊ ತಪ್ಪು ಮಾರ್ಕ್ಸ್ಗೆ ಏನು ಮಾಡಬೇಕು ಮೈನಸ್ ಮಾಡಬೇಕು ಟೋಟಲಿಂದ ಸೊ ಫಸ್ಟ್ ಆಫ್ ಆಲ್ ಏನು ಮಾಡೋಣ 56ದಲ್ಲಿಂದ ತಪ್ಪು ಮಾರ್ಕ್ ರಾಂಗ್ ಮಾರ್ಕ್ಗೆ ಏನು ಮಾಡಿರಿ ಮೈನಸ್ ಮಾಡಿರಿ ಆ್ಯಂಡ್ ಇನ್ಸ್ಟೆಡ್ ಅಂದರೆ 6 ಅಲ್ಲಿ ಬರಬೇಕು ಸೊ ಪ್ಲಸ್ 6 ಮಾಡೋಣ ಸೊ ಟೋಟಲ್ನಿಂದ 10ಗೆ ಫಸ್ಟ್ ಆಫ್ ಆಲ್ ಮೈನಸ್ ಮಾಡಿರಿ ಆಮೇಲೆ ಆ ರಿಸಲ್ಟಲ್ಲಿ ಪ್ಲಸ್ 6 ಮಾಡಿರಿ ಎಷ್ಟು ಬರುತ್ತದೆ ನ್ಯೂ ಟೋಟಲ್ ಎಷ್ಟು 56 ಮೈನಸ್ 10 46 ಪ್ಲಸ್ 6 ಅಂದರೆ 52 ದಿಸ್ ಈಸ್ ನಥಿಂಗ್ ಬಟ್ ನ್ಯೂ ಟೋಟಲ್ ಏನಿದು ನ್ಯೂ ಟೋಟಲ್ 52 ಮಾರ್ಕ್ಸ್ ಓಕೆ 52 ಮಾರ್ಕ್ಸ್ ಬಟ್ ನಮಗೆ ನ್ಯೂ ಟೋಟಲ್ ಬೇಡ ನಮಗೆ ಬೇಕು ವಾಟ್ ಈಸ್ ಫೈಂಡ್ ದ ಕರೆಕ್ಟ್ ಆ್ಯಾವ್ರೇಜ್ ನಮಗೆ ಬೇಕು ಆ್ಯಾವ್ರೇಜ್ ಎಷ್ಟು ಸೊ ಆ್ಯಾವ್ರೇಜ್ ಅಂದರೆ ಏನು ಟೋಟಲ್ ಡಿವೈಡೆಡ್ ಬೈ ನಂಬರ್ ಸೊ ಟೋಟಲ್ ಎಷ್ಟಾಗಿದೆ 52 ಸೊ 52 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಸೇಮ್ ಅದು ಚೇಂಜ್ ಆಗಿಲ್ಲ ಸೊ ಡಿವೈಡೆಡ್ ಬೈ 8 ಸೊ ದಿಸ್ ಈಸ್ ನಥಿಂಗ್ ಬಟ್ ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಟೋಟಲ್ ನ್ಯೂ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ 8 1s are 8 8 6s are 48 4 ಕ್ಯಾರಿ ಆಮೇಲೆ ಪಾಯಿಂಟ್ ಕೊಡ್ರಿ ಓಕೆ ಆಮೇಲೆ 0 8 5s are 40 6.5 option number C. That's the answer for the question. I hope everyone is understanding this question. Okay. Moving ahead to the next question. Next question, what is there? Next question. This is the next question. Okay. Yes. In this question, see here. Average salary of all the worker in the factory is 3,000. Among these workers, 12 are senior officers. And their average salary 12,000. Average salary of remaining worker is 2,500. Find the total number of worker. This actually ಸ್ವಲ್ಪ ಬೇರೆ part. Average part only, but it is modification of average. This type of question should be done by a technique called as alligation technique. Okay, alligation ಬೇಕಾದ್ರೆ ನಿಮಗೂ ಡೈರೆಕ್ಟ್ಲಿ ಇಲ್ಲಿ ಅರ್ಥ okay, you will not understand. ನಾನು ಏನು ಮಾಡ್ತೇನೆ ಮತ್ತು ಸೆಪ್ರೇಟ್ ವಿಡಿಯೋದಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಬಟ್ ನಾವು ಐ ವಿಲ್ ಸಾಲ್ವ್ ದಿಸ್ ಕ್ವಶನ್ ಅಲಿಗೇಷನ್ ಓಕೆ ಬಟ್ ಡೋಂಟ್ ವರಿ ಸಪೋಸ್ ನಿಮಗೂ ಅರ್ಥ ಆಗಲಿಲ್ಲ ಅಂದರೆ ಬಿಡ್ರಿ ನೋ ಪ್ರಾಬ್ಲಮ್ ಸೊ ಅಲಿಗೇಷನ್ ಟೆಕ್ನಿಕ್ ಏನು ಮಾಡಬೇಕು ಅಲಿಗೇಷನ್ ಸೊ ಐ ವಿಲ್ ಜಸ್ಟ್ ಟೆಲ್ ಯು ದಿಸ್ ಬಿಫೋರ್ ದಿಸ್ ಐ ವಿಲ್ ಜಸ್ಟ್ ಟೆಲ್ ಯು ಒನ್ ಮೋರ್ ಥಿಂಗ್ ಆ್ಯಸ್ ಐ ಆಮ್ ಟೆಲಿಂಗ್ ಟು ಆಲ್ ದ ಸ್ಟೂಡೆಂಟ್ಸ್ ಓಕೆ Okay, before this allegation, there is another question also. First, we will solve this because this is related question of this. Okay, so see here, same question. Just now we have done na. Average mark secured by 36 students was 52, but it was discovered then an item 64 was misread as 46 correct mean of the marks. You try it. Pause the video. Try this. It is same question. Just ಮಾಡಿದ್ದೇವೆ ಆ pattern question. Okay, I'll solve it little fast now. Average mark secured by 36 students was 52, but it was discovered then at item 64 was misread as 46. Average mark secured by 36 students. 36 students, number of students 36, average is 52. So 36 ge into 52 madri, nodri ಎಷ್ಟು ಬರುತ್ತದೆ answer. Shortcut technique if you want, shortcut technique is also there. Okay, I will tell you later if you want. Okay, 36 into 52, let's multiply 36 by 52. Okay, so how much you get? 6 2s are 12 and 6 5s are 30, 31. Okay, plus 3 2s are 6 and 3 5s are 15. Let's add it. 2 7 5 3 8 1872. So I'm getting 1872. 1872. After that, it was discovered that an item 64 was misread as 46. Misread ಅಂದ್ರೆ ಇದು ತಪ್ಪಾಗಿದೆ, ಇದು 46 ತಪ್ಪಾಗಿದೆ. ಸೊ 1872 ಇಂದ 46 ಗೆ ಮೈನಸ್ ಮಾಡಬೇಕು. 1872 ಇಂದ 46 ಗೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಆಮೇಲೆ 64 ಅಲ್ಲಿ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಓಕೆ, ಅದರಲ್ಲಿ 64 ವಿ ಹ್ಯಾವ್ ಟು ಆ್ಯಡ್ ಇಟ್. ಸೊ ಏನು ಮಾಡೋಣ? ಇದು 64 ಮೈನಸ್ 46 ಡಿಫ್ರೆನ್ಸ್ ನೋಡ್ರಿ, ಇಲ್ಲಿಂದ ಇಲ್ಲಿ 14 ಆ್ಯಂಡ್ ದಿಸ್ 18. Okay, I have done this. 64 minus 14 is plus 18. 1872 plus 18. So let's see, 8 plus 2 10. Amle 7 8 9. Okay, next 8 and next 1890. This is nothing but the new total 1890. Okay, 1890 namge ಏನು ಬೇಕು? Average. Correct mean. Mean andre nothing but average. 1870 1890 ಭಾಗ ಮಾಡ್ರಿ number of this thing divided by 36. Okay. So let's cancel it by 3 table. Yes, 3 table in the
ಬೇಕಾದ್ರೆ 9 ಟೇಬಲ್ನಿಂದ ಭಾಗ ಮಾಡಿರಿ. 9 4 ಯಾಕಂದರೆ 6 + 3 9 ಆ್ಯಂಡ್ ದಿಸ್ ಇಸ್ ಆಲ್ಸೋ ಡಿವಿಸಿಬಲ್ ಬೈ 9. 9 4 36, 9 2 18, 9 1 0 ಡನ್. 4 1 4, 4 5 20, 1 ಕ್ಯಾರಿ, 4 2 8, 2 ಕ್ಯಾರಿ, 4 5 20. 52.5 is the correct answer for this question here. Okay, I hope everyone understood this. 52.5 is the correct average for this. If you want the shortcut, suppose ನಿಮಗೆ ಇದೇ ಕ್ವಶನ್ದಲ್ಲಿ ಶಾರ್ಟ್ಕಟ್ ಬೇಕು, I'll just tell you the shortcut here. Okay, shortcut here. ಸ್ಟಾರ್ಟಿಂಗಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಅವರೇಜ್ ಎಷ್ಟು 52, 52 ಕರೆಕ್ಟ್ ಸ್ಟಾರ್ಟಿಂಗ್ ಅವರೇಜ್. ಬಟ್ ಏನು ಗಡ್ಬಡ ಆಗಿದೆ ಇಲ್ಲಿ 64 ಐಟಮ್, ಇಟ್ ವಾಸ್ ಡಿಸ್ಕವರ್ಡ್ ದಟ್ ಐಟಮ್ 64 ವಾಸ್ ಮಿಸ್ರೆಡ್ ಆ್ಯಸ್ 46. ಸೊ ಮಿಸ್ರೆಡ್ ಆ್ಯಸ್ 46 ಏನು ಮಾಡಬೇಕು, ಅಲ್ಲಿ ಮೈನಸ್ ಮಾಡಬೇಕು. ಓಕೆ, ಕರೆಕ್ಷನ್ ಏನೈತೆ ನೋಡ್ರಿ, ಕರೆಕ್ಷನ್ ಅಲ್ಲಿ ನಾವು 64 ಹಾಕಬೇಕು. ಸೊ ಅಲ್ಲಿ +64 ಮಾಡಬೇಕು. ಓಕೆ, +64 ಆ್ಯಂಡ್ ಅಲ್ಲಿಂದ ಇದು ತಪ್ಪು ಮಾರ್ಕ್ಸ್ ಎಷ್ಟು 46ಗೆ ಮೈನಸ್ ಮಾಡಬೇಕು. ಓಕೆ, ಮೈನಸ್ ಮಾಡಬೇಕು 46. 64 - 46 ಅಂದರೆ ಎಷ್ಟು? ಓಕೆ, ಆ ಸೈಡ್ 14 ಆ್ಯಂಡ್ ದಿಸ್ 4 18. ಓಕೆ, 18 ಮಾರ್ಕ್ಸ್ಗೆ ಏನು ಮಾಡಬೇಕು, ಕರೆಕ್ಷನ್ ಮಾಡಬೇಕು. ಆ ರಿಸಲ್ಟಲ್ಲಿ ಕರೆಕ್ಷನ್ ಮಾಡಬೇಕು. ಸೊ ಪರ್ಫಾರ್ಮೆನ್ಸ್ ಏನು, ಓಕೆ, ಸೊ ಇದು ಎವರೇಜ್ ಮೇಲೆ ಇದು ಎಲ್ಲ ಪರ್ಫಾರ್ಮೆನ್ಸ್ ಅಫೆಕ್ಟ್ ಆಗುತ್ತದೆ. ಓಕೆ, ಎವರೇಜ್ ಇಸ್ ಗೋಯಿಂಗ್ ಟು ಚೇಂಜ್. ಸೊ ಇದು ರಿಸಲ್ಟ್ ಪ್ಲಸ್ದಲ್ಲಿ ಬಂದಿದೆ ಅವ್ರ ಮೈನಸ್ದಲ್ಲಿ, ಇದು ರಿಸಲ್ಟ್ ಪ್ಲಸ್ದಲ್ಲಿ ಬಂದಿದೆ, +18. ಸೊ ಎವರೇಜ್ ನಮ್ಮದು ಹೆಚ್ಚಾಗಬೇಕು, ಎವರೇಜ್ ಸ್ವಲ್ಪ ಹೆಚ್ಚಾಗಬೇಕು. ಎಷ್ಟು ಹೆಚ್ಚಾಗಬೇಕು ನೋಡಿರಿ, 18 ಕರೆಕ್ಷನ್ ಮಾಡಬೇಕು. ಎಷ್ಟು ಸ್ಟೂಡೆಂಟ್ಸ್ ಮೇಲೆ ಇದು ಪರ್ಫಾರ್ಮೆನ್ಸ್ ಅಫೆಕ್ಟ್ ಆಗುತ್ತದೆ? ಟೋಟಲ್ 36 ಸ್ಟೂಡೆಂಟ್ಸ್ ಮೇಲೆ ಇದು ರಿಸಲ್ಟ್ ಅಫೆಕ್ಟ್ ಆಗುತ್ತದೆ. ಎವರೇಜ್ ಡೆಫಿನೇಷನ್ ಏನು? ಎವರೇಜ್ ಡೆಫಿನೇಷನ್ ಟೋಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಟೋಟಲ್ ಕರೆಕ್ಷನ್ ಎಷ್ಟು? +18. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 36. 18 ಡಿವೈಡೆಡ್ ಬೈ 36 ಮಾಡಿರಿ ನೀವು. 18 1 18, 18 2 36, 1/2 ಅಂದರೆ ಏನು? 0.5. 1/2 ಅಂದರೆ ಎಷ್ಟು? 0.5. ಸೊ ಇದು 0.5ಗೆ ಏನು ಮಾಡಬೇಕು ನೀವು? ಎವರೇಜ್ದಲ್ಲಿ, ಆ ಓಲ್ಡ್ ಎವರೇಜಲ್ಲಿ ಪ್ಲಸ್ ಮಾಡಿರಿ. 52ದಲ್ಲಿ ಇದು ಎವರೇಜ್ ಪ್ಲಸ್ ಮಾಡಿರಿ. 52 ಪ್ಲಸ್ 0.5, 52.5 ಆನ್ಸರ್ ಫಾರ್ ದ ಕ್ವಶನ್. ಎಷ್ಟು ಸೊಲ್ಯೂಷನ್? ದಿಸ್ ಈಸ್ ಕಾಲ್ಡ್ ಆಸ್ ಶಾರ್ಟ್ಕಟ್ ಆ್ಯಂಡ್ ದಿಸ್ ಈಸ್ ದ ಬೇಸಿಕ್ ಮೆಥಡ್. ಸೊ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಶಾರ್ಟ್ಕಟ್, ಯು ಕ್ಯಾನ್ ಡೂ ಇಟ್. Okay, yes. So I will solve that allegation question. So before solving this question, I'll just tell you one more thing, because since the exam date is appearing, if anyone is interested to join our offline classes, okay, you can just come at our coaching center, Karnataka Coaching Center in Belgavi. Okay, from morning 9 to evening 5:30, full day classes will be there. Daily exams, daily total separate teachers for all these separate subjects are there. एंड कन्नड़ा स्टूडेंट्स के कन्नड़ादली सेपरेट क्वेश्चंस कन्नड़ा ಮತ್ತು इंग्लिश आ रीति, और हिंदी मराठी बच्चों के लिए हिंदी और मराठी में, हिंदी और इंग्लिश में क्वेश्चंस रहते हैं. सिमिलरली डेली नाउ टेस्ट, वी कंडक्ट द टेस्ट. दिस इज समथिंग, द टाइम टेबल इज देयर. इफ एनीवन इज इंटरेस्टेड, यू कैन जॉइन. ಆ್ಯಂಡ್ ಸಪೋಸ್ ನಿಮಗೂ ಓಕೆ, ಯು ಆರ್ ಫ್ರಮ್ ವೆರಿ ಫಾರ್ ಡಿಸ್ಟೆನ್ಸ್, ನಿಮಗೂ ಇಲ್ಲಿ ಬರಾಗ ಇದು ಇಲ್ಲ, ಸಾಧ್ಯ ಇಲ್ಲ, ಡೋಂಟ್ ವರಿ, ಡೂ ಯುವರ್ ಹಾರ್ಡ್ ವರ್ಕ್, ಯು ವಿಲ್ ಗೆಟ್ ದ ಸಕ್ಸಸ್. ನೀವು ಸ್ಟಡಿ ಮಾಡೋದು ಸ್ಟೂಡೆಂಟ್ಸ್ ಯಾವ್ದು ಪ್ಲೇಸ್ಲಿಂದ ಸ್ಟಡಿ ಮಾಡಿರಿ, 100% ಯು ವಿಲ್ ಗೆಟ್ ದ ಸೆಲೆಕ್ಷನ್, ಬಟ್ 100% ಡೆಡಿಕೇಶನ್ ಶುಡ್ ಬಿ ದೇರ್. ಓಕೆ, ಆ್ಯಂಡ್ ಐ ವಿಲ್ ಅಪ್ಲೋಡ್ ಆಲ್ ದಿಸ್ ಥಿಂಗ್ಸ್, ಪ್ರೀವಿಯಸ್ ಇಯರ್ ಪೇಪರ್ ಆಫ್ ಆಲ್ ಅದರ್ ಥಿಂಗ್ಸ್. ಸಿ ಹಿಯರ್, this is the last question. If you have done allegation, you will understand. What we will do here, this is average salary of all the worker 3000. ಆ್ಯಂಡ್ ಇದು ಸೀನಿಯರ್ ಆಫೀಸರ್ ಆವ್ರೇಜ್ ಸ್ಯಾಲ್ರಿ ಎಷ್ಟು? 12,000. ಆಮೇಲೆ ರಿಮೈನಿಂಗ್ ವರ್ಕರ್ ಅಂದರೆ ಕರ್ಮಚಾರಿ, ಇದು ಎಷ್ಟು? ಇದು ಲಾಸ್ಟ್ ಕ್ವೆಶನ್ ನಮ್ದು 2500. ಸೊ ಇದರಲ್ಲಿ ಆಫೀಸರ್ಸ್ ಅದಾವ, ಆಫೀಸರ್ಸ್, ಆಮೇಲೆ ವರ್ಕರ್ಸ್, ನಾರ್ಮಲ್ ವರ್ಕರ್ಸ್ ಏನಿರ್ತಾರೆ ಅವ್ರದ್ದು. ಆಫೀಸರ್ ಸ್ಯಾಲ್ರಿ ಎಷ್ಟು? 12,000. ಆಫೀಸರ್ ಸ್ಯಾಲ್ರಿ ಎಷ್ಟು? 12,000. ವರ್ಕರ್ ಸ್ಯಾಲ್ರಿ ಎಷ್ಟು? ವರ್ಕರ್ ಸ್ಯಾಲ್ರಿ 2500. ಇದು ಆವ್ರೇಜ್. ಆಮೇಲೆ ಟೋಟಲ್ ಆಫೀಸರ್ ಮತ್ತು ವರ್ಕರ್ ಕೂಡಿಸಿ ಏನಾಗುತ್ತದೆ? ಆಲ್ ವರ್ಕರ್ ಆಗುತ್ತದೆ. ಏನಾಗುತ್ತದೆ? ಆಲ್ ವರ್ಕರ್. ಆಫೀಸರ್ ಮತ್ತು ವರ್ಕರ್ ಕೂಡಿಸಿ ಏನಾಗುತ್ತದೆ? ಆಲ್ ವರ್ಕರ್. ಇವರು ಎಷ್ಟು? 3000. ಸೊ ಏನು ಮಾಡಿರಿ? ಮೈನಸ್ ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕು. ಓಕೆ, ಇದೇ ನಂಬರ್ ಮತ್ತು ಇದೇ ನಂಬರ್ಗೆ ಏನು ಮಾಡಬೇಕು? ಅಲಿಗೇಷನ್ ಟೆಕ್ನಿಕ್ನಿಂದ ಸಿಂಪ್ಲಿಫೈ ಮಾಡಬೇಕು. ದೊಡ್ಡ ನಂಬರಿಂದ ಸ್ಟಾರ್ಟ್ ಮಾಡಿರಿ. ದೊಡ್ಡ ಸಂಖ್ಯೆ ಏನೈತೆ ಇಲ್ಲಿ? ದೊಡ್ಡ ಸಂಖ್ಯೆ 12,000. 12,000ಗೆ 3000 ಮೈನಸ್ ಮಾಡಿರಿ. 12,000ರಿಂದ 3000 ಮೈನಸ್ ಮಾಡಿರಿ. ಎಷ್ಟು ಬರುತ್ತದೆ? 9,000. ಓಕೆ, ಮೈನಸ್ ಮಾಡಬೇಕು. 12,000 minus 3,000 is how much? 9,000. ಆಮೇಲೆ 3,000ರಿಂದ 2,500 ಮೈನಸ್ ಮಾಡಿರಿ. 3,000ರಿಂದ 2,500 ಮೈನಸ್ ಎಷ್ಟು ಸಿಗುತ್ತದೆ ನಿಮಗೆ? 500. ಓಕೆ, ಸೊ ವಾಟ್ ವಿ ಗಾಟ್ ದಿಸ್ ಡಿಫ್ರೆನ್ಸ್, ರೈಟ್? ಇಲ್ಲಿಂದ ಇಲ್ಲಿ ಮೈನಸ್ 9,000, ಆಮೇಲೆ ಇದೇ ನಂಬರಿಂದ ಇದೆ ಮೈನಸ್ ಮಾಡಿರಿ 500. ಇದನ್ನು ವಾಟ್ ಯು ಗೆಟ್ ಇನ್ ದ ಲಾಸ್ಟ್ ಇಸ್ ಕಾಲ್ಡ್ ಆಸ್ ರೇಷಿಯೋ.
This is nothing but ratio. Ratio of what? Ratio of officers, number of officers to number of workers. ಓಕೆ, ಸೊ ಲಾಸ್ಟ್ಗೆ ಏನು ಸಿಗುತ್ತೆ ನಿಮಗೆ, ಅದು ಏನಿರ್ತದೆ, ಅದು ನಂಬರ್ ರೇಷೋ. ಸೊ ಸ್ವಲ್ಪ ಭಾಗ ಮಾಡೋಣ, ಇದು 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 5ರಿಂದ ಭಾಗ ಮಾಡಿರಿ, 5 1 5, 5 1 5, 4 ಕ್ಯಾರಿ, 8 5 40, ಸಾರಿ 5 1 5, 5 8 40, 1:18. ಅಂದರೆ ಏನು, ಇದರಲ್ಲಿ ಆಫೀಸರ್ಸ್ 1 ಐತೆ ಅಂದರೆ ನಂಬರ್ ಆಫ್ ವರ್ಕರ್ 18. ಬಟ್ ಕ್ವಶನ್ದಲ್ಲಿ ನೋಡ್ರಿ, ಆಫೀಸರ್ಸ್ ಎಷ್ಟು, ದೇರ್ ಆರ್ 12 ಸೀನಿಯರ್ ಆಫೀಸರ್ಸ್. ಬಟ್ ಇಲ್ಲೇ ಎಷ್ಟು ಬಂದಿದೆ ನಂಬರ್, ಆಫೀಸರ್ ನಂಬರ್ ಎಷ್ಟು 1, ಬಟ್ ಇಲ್ಲೇ ಎಷ್ಟೈತೆ 12. 1 ಅಂದರೆ 100. ಯೂನಿಟರಿ ಮೆಥಡ್ ಯೂಸ್ ಮಾಡಿರಿ. ಐ ವಿಲ್ ಜಸ್ಟ್ ಮಿನಿಮೈಸ್ ದಿಸ್. ಓಕೆ, ಇದು 1 ಅಂದರೆ ದಿಸ್ 1 ನಂಬರ್ ಅಂದರೆ ಎಷ್ಟು ಆಫೀಸರ್ಸ್, 100 ಆಫೀಸರ್ಸ್. ಏನು ಬೇಕು ನಮಗೆ, ಫೈಂಡ್ ದ ಟೋಟಲ್ ನಂಬರ್ ಆಫ್ ವರ್ಕರ್. ಟೋಟಲ್ ವರ್ಕರ್ ಎಷ್ಟಾಗಿದೆ, ಆಫೀಸರ್ 1, 18 ವರ್ಕರ್, 1 + 18 ಟೋಟಲ್ ಎಷ್ಟು 19. ಅಂದರೆ ಎಷ್ಟು, 19 × 12 ಮಾಡಿರಿ, 19 × 12 ಮಾಡಿರಿ, 19 2s are 38, 228, 228 workers. Option number C. That's the answer for the question. I hope everyone understood this video. Okay, and if you enjoyed it, please subscribe and give a like and also give a comment. ಕಮೆಂಟ್ದಲ್ಲಿ ಹೇಳ್ರಿ ನಿಮಗೂ ಅರ್ಥ ಆಗಿದೆ ಇಲ್ಲ ಆ ಪ್ರಕಾರ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಹಾರ್ಡ್ ವರ್ಕ್ and get the success. Bye bye. Good night everyone.